ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೆ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಎಷ್ಟು ಕಂತು ಹಣ ಬರುತ್ತೆ, ಹಣ ಬರುತ್ತಾ ಇಲ್ವಾ, ಇದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಇರುವಂತಹ ಎಲ್ಲ ಥರದ ಅಫಿಷಿಯಲ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಹಾಗೇನು ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 21ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ. ಅದೂ 21ನೇ ಕಂತು ಹಣ ಯಾವಾಗ ಜಮಾ ಆಯಿತು? ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆಕ್ಟಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಾಯಂಕಾಲ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ? ಕೇವಲ 2,000 ಹಣ ಆದರೆ ಜಮಾ ಆಗುತ್ತೆ. ಅದಕ್ಕಿಂತ ಮುಂಚೆ ಆಗಸ್ಟ್ ತಿಂಗಳಲ್ಲಿ ಹಣ ಬಂತು. ಅದಕ್ಕಿಂತ ಮುಂಚೆ ಕಳೆದ 2ರಿಂದ 3 ತಿಂಗಳ ಹಣ ಬಾಕಿ ಇತ್ತು. ಬಟ್ ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ವರಮಹಾಲಕ್ಷ್ಮಿ ಹಬ್ಬದ ದಿನ 2,000 ಹಣ ಆದರೆ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವುದೇ ಕಂತಿನ ಹಣ ಆದರೆ ಜಮಾ ಆಗಲಿಲ್ಲ. ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಮತ್ತೆ 2,000 ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಟ್ ಆ ಒಂದು ಹೇಳಿಕೆಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಆದರೆ ಮತ್ತೆ 2,000 ಹಣ ಆದರೆ ಜಮಾ ಆಗಲಿಲ್ಲ. ಇದುವರೆಗೂ ಸಹ ಕೇವಲ 21ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ. ಇನ್ನೂ ಸಹ ಕಳೆದ 3ರಿಂದ 4 ತಿಂಗಳ ಹಣ ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಬೇಕಾಗುತ್ತೆ. ಸೊ ಈಗ ಸಾಕಷ್ಟು ಫಲಾನುಭವಿಗಳಿಗೆ ಇರುವಂತಹ ಡೌಟ್ ಏನು ಅಂತ ಅಂದ್ರೆ, ಈಗ ನೆಕ್ಸ್ಟ್ ಮುಂದೆ ಬರುವಂತಹ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರಲ್ವಾ ಅನ್ನುವಂತಹ ಡೌಟು ಸಾಮಾನ್ಯವಾಗಿ ನಿಮ್ಮೆಲ್ಲರಲ್ಲೂ ಇದೆ. ನೋಡಿ, ಇದ್ರ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಅವರು ಆ ಒಂದು ಹೇಳಿಕೆಯಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ, ನಾವು ಕೇವಲ 2 ಕಂತಿನ ಹಣ ಮಾತ್ರ ಬಾಕಿ ಇದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಬಟ್ 3ರಿಂದ 4 ಕಂತಿನ ಹಣ ಇದುವರೆಗೂ ಸಹ ಬಾಕಿ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಜೂನ್ ತಿಂಗಳ ಹಣ ಆಗಿರ್ಬೋದು, ಜುಲೈ ತಿಂಗಳ ಹಣ ಆಗಿರ್ಬೋದು, ಆಗಸ್ಟ್ ತಿಂಗಳ ಹಣ ಆಗಿರ್ಬೋದು, ಅಥವಾ ಇನ್ನೇನು ಸೆಪ್ಟೆಂಬರ್ ತಿಂಗಳನ್ನು ಕಂಪ್ಲೀಟ್ ಆಗ್ತಾ ಬಂತು, ಸೆಪ್ಟೆಂಬರ್ ತಿಂಗಳ ಹಣ ಆಗಿರ್ಬೋದು. ಪ್ರತಿಯೊಬ್ಬರಲ್ಲೂ ಒಂದು ನಿರೀಕ್ಷೆ ಇತ್ತು. ಕಳೆದ 15 ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಫಲಾನುಭವಿಗಳಿಗೆ ಹೆಲ್ಪ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆ ಬೇರೆ ರಾಜ್ಯಗಳಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆ ನಮ್ಮನ್ನ ನೋಡ್ಕೊಂಡು ಕಾಪಿ ಮಾಡಿದ್ದಾರೆ. ಬಟ್ ಯಾರೂ ಸಹ ಗೃಹಲಕ್ಷ್ಮಿ ಯೋಜನೆಯನ್ನ ಕರೆಕ್ಟಾಗಿ ನಡೆಸ್ಕೊಡ್ತೀರಾ, ನಾವೇ ಕರೆಕ್ಟಾಗಿ ನಡೆಸಿರುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟು ಜೊತೆಗೆ ಹೇಳ್ತಾರೆ, ನಾವು ಬಂದ್ಬಿಟ್ಟು ಸೆಪ್ಟೆಂಬರ್ ಅಂಡ್ ಹಾಗೇನೋ ಅಕ್ಟೋಬರ್ ತಿಂಗಳ ಹಣ ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ 2,000 ಹಣ ಏನ್ ಬರಬೇಕು, ಅಕ್ಟೋಬರ್ ತಿಂಗಳಲ್ಲಿ 2,000 ಹಣ ಏನ್ ಬರಬೇಕು, 22, 23ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ, ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೂ ಸಹ ಹಣ ಆದ್ರೆ ಜಮಾ ಆಗೇ ಇಲ್ಲ. ಇದ್ರ ಬಗ್ಗೆ ನಿಮಗೆ 100% ಆಫ್ ಕ್ಲಾರಿಫಿಕೇಶನ್ ಇರಬೇಕಾಗುತ್ತೆ. ಯಾಕಂತ ಅಂದ್ರೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಜಮಾ ಆಗಿದೆಯೇನೋ, ನಮಗೆ ಮಾತ್ರ ಬಂದಿಲ್ವೇನೋ, ಈ ರೀತಿ ಡೌಟ್ ಅಲ್ಲಾದ್ರೆ ಇರ್ತಾರೆ. ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಆದಷ್ಟು ಬೇಗ ಹಣ ಜಮಾ ಮಾಡ್ತೀವಿ, ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಬಟ್ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಜಮಾ ಆಗಿಲ್ಲ. ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹಣ ಬಂದಿಲ್ಲ, ಇನ್ನು ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬರುವಂತಹ ಯಾವುದೇ ತರದ ಸಾಧ್ಯತೆ ಆದ್ರೆ ಕಾಣಿಸ್ತಾ ಇಲ್ಲ. ಈಗ ನೀವು ಕೇಳಬಹುದು, ಆಗಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲೂ ನಮ್ಗೆ ಹಣ ಬರಲಿಲ್ಲ, ಆಗಸ್ಟ್ ತಿಂಗಳಲ್ಲಿ ಯಾವಾಗೋ ಬಂತು, ಈಗ ನೆಕ್ಸ್ಟ್ ನಮಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಹಬ್ಬ ಇರೋದ್ರಿಂದ ದಸರಾ ಹಬ್ಬಕ್ಕೆ ಏನಾದರೂ ಹಣ ಜಮಾ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮತ್ತೆ ಏನ್ ಹೇಳಿಕೆ ಕೊಡ್ತಾರೆ ಅಂತ ಅಂದ್ರೆ, ನಾವು ಆದಷ್ಟು ಬೇಗ ಮತ್ತೆ ಸೆಪ್ಟೆಂಬರ್ ಅಂಡ್ ಹಾಗೇನೋ ಅಕ್ಟೋಬರ್ ತಿಂಗಳ ಹಣ ಜಮಾ ಮಾಡ್ತೀವಿ. ಅಕಸ್ಮಾತ್ ಆಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ಹಣ ಜಮಾ ಮಾಡಿಲ್ಲ ಅಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬಂದ್ಬಿಟ್ಟು ನಾವು ಒಟ್ಟಿಗೆ 4,000 ಹಣ ಜಮಾ ಮಾಡ್ತೀವಿ. 22, 23ನೇ ಕಂತಿನ ಹಣ ಬಂದ್ಬಿಟ್ಟು ನಾವು ದಸರಾ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ದಸರಾ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಬರುತ್ತೆ ಅಂತಂದ್ರೆ, ಈಗ ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ, ಎಲ್ಲ ಟ್ಯಾಲಿ ಮಾಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಸರಾ ಹಬ್ಬಕ್ಕೆ 100% ಆಗಿ ಹಣ ಜಮಾ ಆಗುತ್ತೆ. ಅದು ಬಂದ್ಬಿಟ್ಟು ಕೇವಲ 2,000 ಹಣ ಜಮಾ ಆಗುವಂತಹ ಸಾಧ್ಯತೆ ಆದ್ರೆ ಇರೋ
ಇರುವಂಥದ್ದು. ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಸೊ ಹಂಗೇನಾದ್ರೂ ಅವ್ರು ಹೇಳಿದ ಪ್ರಕಾರ ಕರೆಕ್ಟಾಗಿ ನಡ್ಕೊಂಡ್ರು ಅಂತ ಅಂದ್ರೆ ನಿಮಗೆ ಬಂದ್ಬಿಟ್ಟು ಕರೆಕ್ಟಾಗಿ ಒಂದು ದಸರಾ ಹಬ್ಬಕ್ಕೆ 4,000 ಹಣ ಜಮಾ ಆಗುತ್ತೆ. ನೋಡಿ 2,000 ಹಣ ಅಂತನೂ 100% ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ಲೇ ಆಗುತ್ತೆ. ಬಟ್ 4,000 ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳವರೆಗೂ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆನೇ ಇನ್ನು ಮುಂದೆ ಬರಲ್ಲ ಅಂತ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ, ಹಣ ಬಂದ್ಬಿಟ್ಟು ನಿಮಗೆ ದಸರಾ ಹಬ್ಬಕ್ಕೆ ಹಣ ಜಮಾ ಮಾಡೇ ಮಾಡ್ತಾರೆ. 2,000 ಅಂತೂ 100% ಪಕ್ಕ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದೇ ಬರುತ್ತೆ. ಬಟ್ ಇನ್ನೂ 2,000 ಹಣ ಹೆಚ್ಚಿಗೆ ಏನಾದರೂ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಿ ನೋಡಬೇಕು. ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ಬರುತ್ತಾ ಇಲ್ವಾ ಅಂತ ನೋಡಬೇಕು. ಯಾಕಂತ ಅಂದ್ರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ. ಸೊ ಅವ್ರಿಗೂ ಸಹ ಒಂದಿಷ್ಟು ಪ್ರೊಸೀಜರ್ಸ್ ಆದರೆ ಇರ್ತವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ರಿಲೀಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ DBT ಮಾಡಬೇಕು. ಅಲ್ಲಿ 1,20,00,000ಕ್ಕೆ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 2,000 ಹಣ ಹಾಕೋದಕ್ಕೆ ಹೋದ್ರೇನೋ ಎಷ್ಟೋ ಸಾವಿರ ಕೋಟಿ ಹಣ ರಿಲೀಸ್ ಮಾಡಬೇಕಲ್ವಾ. ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಸರಾ ಹಬ್ಬಕ್ಕಂತೂ ಖಂಡಿತವಾಗ್ಲೂ ಗುಡ್ ನ್ಯೂಸ್ ಇದ್ದೇ ಇದೆ. ಏನಾ ಗುಡ್ ನ್ಯೂಸ್ ಅಂತ ಅಂದ್ರೆ 6,000 ಆಗಲಿ 8,000 ಆಗಲಿ ಬರೋದಿಲ್ಲ. 2,000 ಅಂತೂ 100% ಆಗಿ ಬರುತ್ತೆ. ಬಟ್ 2,000 ಅಂದ್ರೆ ಎಕ್ಸ್ಟ್ರಾ 2,000 ಹಣ ಜಮಾ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ನೀವು ನನ್ನ ಕೇಳೋದಾದ್ರೆ ಈಗ ಬರ್ತಿರುವಂಥ ಅಪ್ಡೇಟ್ಸು ಈಗ ನೋಡೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಹಣ ಜಮಾ ಆಗಲಿಲ್ಲ. ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಆಗಿದ್ದಾದ್ಮೇಲೆ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂದ್ರು, ಅವಾಗ್ಲೂ ಜಮಾ ಮಾಡಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿದ್ರು, ಅವಾಗೂ ಜಮಾ ಆಗಲಿಲ್ಲ. ಅಂಡ್ ನೆಕ್ಸ್ಟ್ ಈಗ ಬಂದ್ಬಿಟ್ಟು ದಸರಾ ಹಬ್ಬಕ್ಕೆ 4,000 ಹಣ ಜಮಾ ಅಂತ ಅಪ್ಡೇಟ್ಸ್ ಬರ್ತಿರುವಂಥದ್ದು. ಬಟ್ ನಿಮಗೆ ಖಂಡಿತವಾಗ್ಲೂ 2,000 ಹಣ ಬರುವಂತಹ ಎಲ್ಲ ತರಹದ ಪಾಸಿಬಿಲಿಟೀಸ್ ಆದ್ರೆ ಇದೆ, 100% ಆಫ್ ಪಾಸಿಬಿಲಿಟೀಸ್. ಸೊ ನನಗೂ ಖುಷಿನೇ ನಿಮ್ಗೆಲ್ಲ 4,000 ಹಣ ಬಂದ್ರೆ. ಬಟ್ 4,000 ಹಣ ಜಮಾ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡ್ಬೇಕಾಗುತ್ತೆ. 21ನೇ ಕಂತು ಹಣ ಯಾರಿಗೆಲ್ಲ ರಿಸೀವ್ ಆಗಿತ್ತು, ನೆಕ್ಸ್ಟ್ 22, 23ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು, ನಿಮಗೆ ದಸರಾ ಹಬ್ಬಕ್ಕೆ 22ನೇ ಕಂತಿನ ಹಣ 100% ಆಗಿ ಬರುತ್ತೆ. ಅಂಡ್ ಒಂದು ನೆನ್ಪಿಟ್ಕೊಳ್ಳಿ, ದಸರಾ ಹಬ್ಬಕ್ಕೆ ಅಂತ ಅಂದ್ರೆ ಹಬ್ಬದ ದಿನಾನೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಈಗ ಸರ್ಕಾರದ ಕಡೆಯಿಂದ ಹಬ್ಬದ ದಿನ ಒಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ರು, ಹಣ ಬಿಡುಗಡೆ ಮಾಡಿದ್ರು, ಹಣ ಜಮಾ ಆಗೋದಕ್ಕೆ ಶುರು ಆಯಿತು ಅಂತ ಅಂದ್ರೆ ಯಾವಾಗ ಶುರು ಆಗುತ್ತೋ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಒಂದು 15 ದಿನಗಳ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಒನ್ಸ್ ಬಿಡುಗಡೆ ಆಗಿದ್ದ ಆದ್ಮೇಲೆ. ಹಾಗಾಗಿ ನಿಮಗೆ ಮುಂದಿನ ತಿಂಗಳು ಒಂದು 20ನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಬಟ್ ಪ್ರೋಸೆಸ್ ಅಂತೂ ದಸರಾ ಹಬ್ಬದಿಂದಾನೇ ಶುರು ಆಗುತ್ತೆ. ನೋಡ್ತಾ ಇರಿ, ಹಬ್ಬದ ದಿನಾನೇ ಬಿಡುಗಡೆ ಮಾಡುವಂತಹ ಎಲ್ಲ ತರಹದ ಸಾಧ್ಯತೆಗಳಿದೆ. ಹಣ ಬಿಡುಗಡೆ ಆಗಿದ್ದ ಆದ್ಮೇಲೆ ನಾನು ನಿಮಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ಕಮೆಂಟ್ ಅನ್ನ ಮಾಡಿ, ನಿಮಗೆ ದಸರಾ ಹಬ್ಬಕ್ಕೆ 2,000 ಹಣ ಬೇಕಾ 4,000 ಹಣ ಬೇಕಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.